ಈಗ ಸಾಮಾನ್ಯ ದೇವಸ್ಥಾನಗಳು ಗ್ರಹಣ ಟೈಮಲ್ಲಿ ಮುಚ್ಚಿರುತ್ತೆ, ಬಟ್ ಯಾವುದೋ ಓಪನ್ ಆಗಿರೋ ದೇವಸ್ಥಾನದ ಬಗ್ಗೆ ಪ್ರಭು ಅವರು ಮಾಹಿತಿ ಕೊಡ್ತಾರೆ. ರಾಜ್ಯಾದ್ಯಂತ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳು ಗ್ರಹಣದ ಹಿನ್ನೆಲೆಯಲ್ಲಿ ಬಂದ್ ಆಗಿದೆ. ಬಟ್ ನಾವು ಮಂಡ್ಯದಲ್ಲಿರುವಂತಹ ಒಂದು ಪವರ್ಫುಲ್ ದೇವಸ್ಥಾನ ಕಾಳಿ ದೇವಸ್ಥಾನ, ಬಟ್ ಅದು ಬಂದ್ ಆಗಿಲ್ಲ. ಆ ಒಂದು ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಒಂದು ವಾಕ್ಥ್ರೂನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇಂದು ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಹುತೇಕ ದೇಗುಲಗಳು ಕೂಡ ಏನು ಗ್ರಹಣದ ಸಮಯದಲ್ಲಿ ಬಾಗಿಲು ಹಾಕಿ ಬಂದ್ ಮಾಡಿ ಭಕ್ತರಿಗೆ ಒಂದು ಪ್ರವೇಶವನ್ನು ನಿರ್ಬಂಧವನ್ನು ಕೂಡ ವಿಧಿಸಿದ್ರೆ, ಆದರೆ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ದೇಗುಲದಲ್ಲಿ ಇದೀಗ ಚಂದ್ರಗ್ರಹಣಕ್ಕೆ ಸೆಡ್ಡು ಹೊಡೆದು ಮೌಢ್ಯವನ್ನ ಮೆಟ್ಟಿ ನಿಲ್ಲುವಂಥ ಕೆಲಸವನ್ನ ಇಲ್ಲಿನ ಕಾಳಿ ದೇಗುಲ ಒಂದು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಟಿಎಮುಸೂರು ಗೇಟ್ ಬಳಿ ಇರುವಂತಹ ಈ ಒಂದು ಏನು ಮಹಾಕಾಳಿ ದೇಗುಲ ಇದೆ. ಈ ಮಹಾಕಾಳಿ ದೇಗುಲದಲ್ಲಿ ಇವತ್ತು ಚಂದ್ರಗ್ರಹಣ ಇದ್ರೂ ಕೂಡ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಯಾವುದೇ ರೀತಿಯಲ್ಲೂ ಕೂಡ ಇದು ಚಂದ್ರಗ್ರಹಣ ಅಥವಾ ಯಾವುದೇ ಗ್ರಹಣ ಇದ್ರೂ ಕೂಡ ಈ ದೇಗುಲದಲ್ಲಿ ಬಾಗಿಲನ್ನ ಬಂದ್ ಮಾಡದೆ ದೇವರಿಗೆ ಒಂದು ದರ್ಶನಕ್ಕೆ ಅವಕಾಶವನ್ನು ಕೊಡುವ ಮೂಲಕ ಒಂದು ಮೌಢ್ಯಕ್ಕೆ ಸಿಡ್ಡು ಹೊಡೆಯುವ ಕೆಲಸವನ್ನ ಈ ಒಂದು ದೇಗುಲ ಮಾಡ್ತಾ ಇರುವಂತದ್ದು. ನೀವು ಕೂಡ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಏನು ಇವತ್ತು ಚಂದ್ರಗ್ರಹಣ ಇದ್ರೂ ಕೂಡ ಈ ಒಂದು ಕಾಳಿ ದೇಗುಲದಲ್ಲಿ ಏನು ಇವತ್ತು ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಚಂದ್ರಗ್ರಹಣಕ್ಕೂ ಕೂಡ ಇಲ್ಲಿ ಒಂದು ಗ್ರಹಣದ ಮೌಢ್ಯಕ್ಕೂ ಕೂಡ ಸಡ್ಡು ಹೊಡೆಯುವಂಥ ಕೆಲಸವನ್ನ ಈ ಒಂದು ದೇಗುಲ ಮಾಡ್ತಾ ಇದೆ. ಈಗೂ ಕೂಡ ನೀವು ಸಾಕಷ್ಟು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನು ಈ ದೇಗುಲದಲ್ಲಿ ಗ್ರಹಣ ಇದ್ರೂ ಕೂಡ ಗ್ರಹಣದ ಸಮಯದಲ್ಲೂ ಕೂಡ ಇಲ್ಲಿ ದೇಗುಲ ಬಾಗಿಲು ಓಪನ್ ಇದೆ. ಜೊತೆಗೆ ಭಕ್ತರು ಕೂಡ ಇಲ್ಲಿ ಬಂದು ಒಂದು ಪೂಜೆಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ದೇವಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡ್ತಿರುವಂತ ದೃಶ್ಯವನ್ನು ಕೂಡ ನೀವೀಗ ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಸಂಖ್ಯೆಯ ಭಕ್ತರು ಕೂಡ ಇವತ್ತು ಈ ಒಂದು ದೇಗುಲಕ್ಕೆ ಬಂದು ಗ್ರಹಣದ ಸಮಯದಲ್ಲೂ ಕೂಡ ಇಲ್ಲಿ ಪೂಜೆಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಶಕ್ತಿ ದೇಗುಲದಲ್ಲಿ ಕಳೆದ 15 ವರ್ಷಗಳಿಂದಲೂ ಕೂಡ ಯಾವ ಗ್ರಹಣದ ಸಂದರ್ಭದಲ್ಲೂ ಕೂಡ ಇಲ್ಲಿ ಏನು ಯಾವುದೇ ರೀತಿಯಿಂದಲೂ ಕೂಡ ಈ ಒಂದು ದೇಗುಲದ ಬಾಗಿಲನ್ನ ಮುಚ್ಚದೆ ಇಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇರುವಂಥದ್ದು ಈ ಒಂದು ದೇಗುಲದ ವಿಶೇಷತೆ ಆಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯ ಭಕ್ತರು ಕೂಡ ಇಲ್ಲಿ ಹೊರಗಡೆಯಿಂದಲೂ ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಏನು ವಿವಿಧೆಡೆಯಿಂದ ಬಂದು ಇವತ್ತು ಗ್ರಹಣ ಇದ್ರೂ ಕೂಡ ಗ್ರಹಣದ ಸಮಯದಲ್ಲೂ ಕೂಡ ಈ ದೇಗುಲ ಬಾಗಿಲು ತೆರೆದಿರೋ ಹಿನ್ನೆಲೆಯಲ್ಲಿ ಪೂಜೆಗೆ ಬಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಏನು ಗ್ರಹಣದ ದೋಷದ ಸಮಯ ಆಗಿರೋದ್ರಿಂದ ಇವರೆಲ್ಲರೂ ಕೂಡ ಗ್ರಹಣ ಕಾಲದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸುವ ಮೂಲಕ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಯಾವುದೇ ರೀತಿ ದೋಷ ನಮಗೆ ತಟ್ಟಬಾರ್ದು ಅನ್ನೋ ರೀತಿಯಲ್ಲಿ ಈ ಒಂದು ಪೂಜೆಗೆ ಬಂದು ಇವತ್ತು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಏನು ಈ ಒಂದು ದೇಗುಲದಲ್ಲಿ ಕಾಳಿದೇವಿಗೆ ವಿಶೇಷ ಅಲಂಕಾರವನ್ನು ಕೂಡ ಮಾಡೋದು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಒಂದು ದೇಗುಲಕ್ಕೆ ಸಾಕಷ್ಟು ಸಂಖ್ಯೆಯ ಭಕ್ತಗಣ ಕೂಡ ಇರೋದ್ರಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ವಿಶೇಷ ಪೂಜೆ ಇರುವಂಥದ್ದು. ಆದರೂ ಕೂಡ ಇವತ್ತು ಹುಣ್ಣಿಮೆಯ ಕಾರಣಕ್ಕಾಗಿ ಗ್ರಹಣ ಇದ್ರೂ ಈ ಒಂದು ದೇಗುಲಕ್ಕೆ ಸಾಕಷ್ಟು ಸಂಖ್ಯೆಯ ಭಕ್ತರು ಬಂದು ಇವತ್ತು ಪೂಜೆಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಿರುವಂಥದ್ದು. ಒಟ್ಟಾರೆ ಏನು ಇವತ್ತು ಚಂದ್ರಗ್ರಹಣ ಇದ್ರೂ ಕೂಡ ಮಂಡ್ಯದ ಈ ಒಂದು ಟಿಎಮುಸೂರಿನ ಕಾಳಿ ದೇಗುಲ ಏನಿದೆ, ಈ ಒಂದು ದೇಗುಲದಲ್ಲಿ ಇವತ್ತು ಚಂದ್ರಗ್ರಹಣದ ಸಮಯದಲ್ಲೂ ಕೂಡ ಏನು ಭಕ್ತರಿಗೆ ಒಂದು ದೇವಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಮೌಢ್ಯಕ್ಕೆ ಸೆಡ್ಡು ಹೊಡೆಯುವಂತ ಕೆಲಸವನ್ನ ಈ ಒಂದು ಕಾಳಿ ದೇಗುಲ ಮಾಡ್ತಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.